ಜೀವನದಲ್ಲಿ ಎಲ್ಲರೂ ರಿಸಲ್ಟ್ ಬೇಕಂತೀವಿ, ಆದ್ರೆ ಯಾರು ಕೂಡ ಕೃಷಿ ಮಾಡಕ್ ನಾವ್ ಯಾರು ರೆಡಿ ಇಲ್ಲ. ಆದ್ರೆ ಒಬ್ಬ ರೈತ ಹೊಲಕ್ಕೆ ಹೋದಾಗ ಆತನ ಕೈಲಿ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಮಳೆ ಬರುತ್ತಾ ಬರಲ್ವಾ ಗೊತ್ತಿಲ್ಲ, ಆದ್ರೂ ಕೂಡ ಆ ವ್ಯಕ್ತಿ ಕೃಷಿ ಮಾಡ್ತಾನೆ ಇರ್ತಾನೆ. ಆದ್ರೆ ಆತನಿಗೆ ಒಂದು ವಿಷಯ ಗೊತ್ತು, ಏನ್ ಗೊತ್ತಾ? ಕೃಷಿ ಮಾಡಿದ್ರೇನೆ ಫಲ ಸಿಗೋದು ಅನ್ನುವಂತ ಒಂದು ಸತ್ಯ ಅವ್ರಿಗೆ ಗೊತ್ತಿದೆ. ನಮ್ಮ ಜೀವನದಲ್ಲಿ ಕೂಡ ನಾವು ಮಾಡ್ಬೇಕಾಗಿರುವಂತದ್ದು ಅದನ್ನೇ. ಇವತ್ತು ನಾವು ಕೆಲಸನ ಶುರು ಮಾಡ್ತೀವಿ, ನಾಳೆನೆ ಫಲ ಬೇಕಂದ್ರೆ ಸಿಗೋದಿಲ್ಲ ಅಲ್ವಾ? ಕೆಲವೊಂದ್ಸಲ ಸಿಗುತ್ತೆ, ಆದ್ರೆ ಕೆಲವೊಂದ್ಸಲ ತಿಂಗಳುಗಳ ನಂತರ ಸಿಗುತ್ತೆ, ಕೆಲವೊಂದ್ಸಲ ವರ್ಷಗಳ ನಂತರ ಸಿಗುತ್ತೆ. ಆದ್ರೆ ಖಂಡಿತ ಒಂದು ದಿನ ಸಿಕ್ಕೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ರೈತನನ್ನು ತಗೊಂಡ್ರೆ, ಒಬ್ಬ ರೈತ ಹೊಲಕ್ಕೆ ಹೋಗ್ತಾನೆ, ಬೀಜ ಬಿತ್ತಾನೆ. ನಾನು ಬೀಜ ಬಿತ್ತಿದ್ದೀನಿ ಅಂದ ತಕ್ಷಣ ಪ್ರತಿದಿನ ಹೋಗಿ ಹೊಲನ ಆ ಭೂಮಿನ ಅಗಿದಗದೆ ನೋಡೋದಿಲ್ಲ ಅಲ್ಲ, ಯಾಕೆ ಬೆಳೆ ಬರ್ಲಿಲ್ಲ ಅಂತ. ಸೊ ಅದು ಒಂದು ಪ್ರೋಸೆಸ್ ಇರ್ತದೆ. ಏನು, ಬೀಜ ಹಾಕ್ತಾನೆ, ಅದಕ್ಕೆ ನೀರ್ ಹಾಕ್ತಾನೆ, ಸ್ವಲ್ಪ ದಿನ ಕಾಯ್ತಾನೆ, ಮತ್ತೆ ಮತ್ತೆ ಕೆಲಸ ಮಾಡ್ತಾ ಇರ್ತಾನೆ. ಅದೊಂದು ಪ್ರೋಸೆಸ್. ಆ ಪ್ರೋಸೆಸ್ ಮೇಲೆ ಅವ್ರಿಗೆ ಒಂದು ಟ್ರಸ್ಟ್ ಇರ್ತದೆ. ಸೊ ನಾವು ಕೂಡ ಮಾಡ್ಬೇಕಾಗಿರೋದು ಅದನ್ನೇ. ಏನ್ ಗೊತ್ತಾ, ಇವತ್ತು ನಾವು ಜಿಮ್ಗೆ ಹೋದ ತಕ್ಷಣ ಬಾಡಿ ಬಿಲ್ಡರ್ ಆಗೋಕ್ಕಾಗುದಿಲ್ಲ. ಇವತ್ತು ನಾವು ಓದಿದೀವಿ ಅಂದ ತಕ್ಷಣ ನಾವು ಟಾಪರ್ ಆಗೋಕ್ಕಾಗುದಿಲ್ಲ. ಇವತ್ತು ನಾವು ಕೆಲಸ ಮಾಡ್ತಾ ಇದೀವಿ ಅಂದ ತಕ್ಷಣ ಇವತ್ತು ನಾವು ಶ್ರೀಮಂತರಾಗೋಕ್ಕಾಗುದಿಲ್ಲ ಅಲ್ವಾ? ಆದ್ರೆ ಒಂದ್ ಮಾತು ನೀವು ನೆನ್ಪಿಟ್ಕೊಳ್ಬೇಕು, ಇವತ್ತು ನೀನು ಮಾಡ್ತಿರುವಂತ ಕೃಷಿ ನಾಳೆ ಒಂದು ದೊಡ್ಡ ಫಲ ತಂದು ಕೊಡುತ್ತೆ ಅನ್ನೋ ಒಂದು ಭರವಸೆ ನಿಮ್ಗೆ ಇರ್ಬೇಕು. ನೀವು ಇನ್ನೊಂದು ಪಾಯಿಂಟ್ ಅನ್ನ ಗಮನಿಸ್ಬೇಕು. ಏನಂತಂದ್ರೆ, ಇವಾಗ ಕೆಲಸ ಮಾಡ್ತಿರುವಂತ ಬಹಳಷ್ಟು ಜನ ತಮ್ಮ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದೇನೆ ಅಥವಾ ಅವರ ಕೆಲಸಕ್ಕೆ ತಕ್ಕಂತೆ ರಿಸಲ್ಟ್ ಇಲ್ದೇನೆ ಕೆಲಸಗಳನ್ನ ಸ್ಕಿಪ್ ಮಾಡಿ ಬಿಟ್ಟು ಹೋಗ್ತಾ ಇದ್ದಾರೆ. ಹೌದಲ್ವಾ? ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಆದ್ರೆ ಜೀವನದ ಒಂದು ಸತ್ಯ ಏನು ಗೊತ್ತಾ? ತಾಳ್ಮೆ ಇಲ್ಲದವನಿಗೆ ಯಶಸ್ಸು ಸಿಗೋದಿಲ್ಲ ಅಲ್ವಾ? ಯಾರಿಗೆ ಪೇಷನ್ಸ್ ಇರ್ತದೆ, ಯಾರು ಪೇಷನ್ಸ್ ಇಂದ ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಜೀವನದಲ್ಲಿ ಗೆಲ್ತಾರೆ, ಅವರೇ ಸಕ್ಸಸ್ ಆಗುವಂಥದ್ದು. ಸೊ ಈ ಪ್ರೋಸೆಸ್ ಅಲ್ಲಿ ಏನಾಗ್ತದೆ, ಮನುಷ್ಯನಿಗೆ ಸಾಮಾನ್ಯವಾಗಿ ಕಷ್ಟಗಳು ಎಲ್ರಿಗೂ ಬರ್ತವೆ. ಮನುಷ್ಯನಿಗೆ ಕಷ್ಟ ಬಂದಾಗ ಏನ್ ಮಾಡ್ತಾನೆ, ಸ್ಟಕ್ ಆಗಿಬಿಡ್ತಾನೆ, ನಿಂತು ಬಿಡ್ತಾನೆ, ಮತ್ತೆ ಆ ಕೆಲಸನ ಮುಂದುವರ್ಸಕ್ಕೆ ಇಷ್ಟ ಪಡೋದಿಲ್ಲ. ಸೊ ಹಂಗ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಕಷ್ಟ ಬಂದಾಗ ಮನುಷ್ಯನ್ ಗೆಲ್ಬಾರ್ದು. ಕಷ್ಟ ಅನ್ನುವಂಥದ್ದು ಹೆಂಗೆ ಅಂತಂದ್ರೆ, ಅದೊಂದು ರೀತಿ ಮಳೆ ತರ. ಕೆಲವೊಂದ್ಸಲ ಜೋರಾಗಿ ಬರ್ತದೆ, ಕೆಲವೊಂದ್ಸಲ ಕಡಿಮೆ ಬರ್ತದೆ. ಬಟ್ ಎಂಡ್ ಆಫ್ ದ ಡೇ ಮಳೆ ಬಂದ್ರೆ ತಾನೇ ಬೆಳೆ ಬೆಳೆಯೋದು, ಕಷ್ಟ ಬಂದ್ರೆ ತಾನೇ ನೀನ್ ಏನಂತ ನೀನ್ ಗೊತ್ತಾಗೋದು. ನೋಡಿ, ಕಷ್ಟಗಳು ಮನುಷ್ಯನ್ಗೆ ಯಾಕೆ ಬರ್ತಾವ ಅಂತಂದ್ರೆ, ಕಷ್ಟಗಳು ಮನುಷ್ಯನಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನ ಮತ್ತೆ ವೀಕ್ನೆಸ್ ಗಳನ್ನ, ತನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ತೋರ್ಸಕ್ಕೋಸ್ಕರ, ಅಥವಾ ಆ ಕಷ್ಟ ಬಂದಾಗ ತಾನು ಏನ್ ಮಾಡ್ಬೇಕು, ಇನ್ನು ಏನ್ ಮಾಡಿದ್ರೆ ನಾನು ಚೆನ್ನಾಗಿ ಆಗ್ತೀನಿ ಅನ್ನುವಂತ ಒಂದು ಅಂಶಗಳನ್ನ ಅವನಿಗೆ ಗುರುತಿಸಿ ಹೋಗ್ಲಿಕ್ಕೆ ಅಥವಾ ಪರಿಚಯ ಮಾಡಿ ಹೋಗ್ಲಿಕ್ಕೆ ಕಷ್ಟಗಳು ಬರ್ತವೆ. ಸೊ ಅದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಕಷ್ಟ ಬಂದಿದೆ ಅಂತೇಳಿ ನಾವು ಅಲ್ಲಿಗೆ ಸ್ಟಕ್ ಆಗಕ್ಕೆ ಹೋಗ್ಬಾರ್ದು, ಹೌದಲ್ವಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯ ಕಷ್ಟಪಟ್ಟು, ಎಲ್ಲರೂ ಕೂಡ ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾರೆ. ನಾವು ಪಡ್ತಿರುವಂತ ಶ್ರಮ ಅಥವಾ ನಾವು ಕಷ್ಟಪಟ್ಟು ಮಾಡ್ತಿರುವಂತ ಕೆಲಸ ಏನಿದೆಲ್ಲ ಅದು ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ, ಮಣ್ಣಲ್ಲಿ ಮುಚ್ಚಿ ಹೋಗೋದಿಲ್ಲ. ನೀವು ಪಡ್ತಿರುವಂತ ಶ್ರಮ ಇಂದಲ್ಲ ನಾಳೆ ಬೆಳೆಯಾಗಿ, ರಿಸಲ್ಟ್ ಆಗಿ, ಫಲಿತಾಂಶವಾಗಿ ತೆರಿಗೆ ಬಂದೇ ಬರ್ತದೆ. ನೋಡಿ, ಒಂದು ಪಾಯಿಂಟ್ ಅನ್ನು ಹೇಳ್ತೀನಿ, ಅದು ಗೋಲ್ಡನ್ ಪಾಯಿಂಟ್ ಅಂತ ತಿಳ್ಕೊ. ಏನಂತಂದ್ರೆ ತಿಳ್ಕೊ, ನಿನ್ನ ಕಷ್ಟದ ಪ್ರತಿ ಕಣ್ಣೀರಿನ ಹನಿ ಕೂಡ ನಿನ್ನ ಯಶಸ್ಸಿನ ಬೆಳೆಗೆ ನೀರಾಗ್ತದೆ ಅನ್ನುವಂಥ ಒಂದು ಪಾಯಿಂಟ್ ನಿಮ್ಮ ತಲೆಯಲ್ಲಿರಲಿ, ಓಕೆನಾ? ಸೊ ಯಾವತ್ತೂ ಕೂಡ ನಿಮ್ಮ ಕಣ್ಣೀರಾಗ್ಲಿ, ನಿಮ್ಮ ಶ್ರಮ ಆಗಲಿ ಯಾವತ್ತೂ ಕೂಡ ವೇಸ್ಟ್ ಆಗೋದಿಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಟ್ ಒಂದು ಪಾಯಿಂಟ್ ಹೇಳಿ ಈ ವಿಡಿಯೋನ ಮುಗಿಸೋಕೆ ಟ್ರೈ ಮಾಡ್ತೀನಿ. ಬಹಳಷ್ಟು ಜನರಿಗೆ ಇದು ಗೊತ್ತೇ ಇದೆ. ಏನಂತಂದ್ರೆ, ಎಲ್ಲರೂ ಹೇಳ್ತಾ ಇರ್ತಾರೆ, ಅಪ್ನ ಟೈಮ್ ಆಯೇಗಾ ಬಾಯ್ ಏಕ್ ದಿನ ಅಂತ, ಅಪ್ನ ಟೈಮ್ ನಯ ಆಯೇಗಾ ಬಾಯ್ ಅಪ್ನ ಟೈಮ್ ಅಪ್ನಿ ಬನಾನ ಪಡೇಗಾ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ದಿನ ಯಾವತ್ತೂ ಬರೋದಿಲ್ಲ ಬಾಯ್, ನಮ್ಮ ದಿನನ ನಾವೇ ಸೃಷ್ಟಿ ಮಾಡ್ಕೋಬೇಕು, ನಮ್ಮ ದಿನ ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಇದು ಕಲಿಯುಗ, ಸತ್ಯಯುಗ ಅಲ್ಲ, ಓಕೆನಾ? ತಿಳ್ಕೊ. ಬರೀ ರೀಲ್ಸ್ ನೋಡ್ತಾ ಕುತ್ಕೊಳ್ಳೋದಲ್ಲ. ರೀಲ್ಸ್ ನೋಡ್ತಾ ಇದ್ವಿ ಅಂತಂದ್ರೆ ಅದರಿಂದ ನಾವೇನ್ ತಗೊಳ್ತಾ ಇದ್ದೀವಿ, ಏನ್ ಬಿಡ್ತಾ ಇದ್ದೀವಿ ಅನ್ನೋದನ್ನ ನಾವು ಕೂಡ ಕಲಿಬೇಕಾಗಿರುವಂಥದ್ದು. ಸೊ ಈ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಮುಂದೆ ನೋಡೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಸೈನಿಂಗ್ ಆಫ್, ಸೇ ರಾಜ್.